ನಿಖಿಲ್ ಕುಮಾರಸ್ವಾಮಿಗೆ ಸೋಲ್ಗೆ ಕಾರಣನೇ ದೇವೇಗೌಡರು, ಕುಮಾರಸ್ವಾಮಿ, ಇನ್ಯಾರೂ ಅಲ್ಲ ಸರ್. ಬಡವರ ಮಗ ಈ ಮಟ್ಟಕ್ಕೆ ಬರ್ತಾನೆ ಅನ್ನೋದಕ್ಕೆ ಸಾಹೇಬ್ರೇ ಕಾರಣ. ಬಡವರ ಮಗ ಈ ಮಟ್ಟಕ್ಕೆ ಬರ್ತಾನೆ ಅನ್ನೋದಕ್ಕೆ ಸಾಹೇಬ್ರೇ ಕಾರಣ. ಸವಾಲನ್ನ ಯಾವಾಗ ಮೆಟ್ಟಿ ನಿಂತರು ಅದರಿಂದ ಇವತ್ತು ಇದಕ್ಕೆ ಮಟ್ಟಕ್ಕೆ ಒಂದು ಬೆಳೆಯೋಕ್ಕೆ ಕಾರಣ ಆಯಿತು ಸರ್. ಚನ್ನಪಟ್ಟಣದಿಂದ ಬಂದಿರುವಂಥದ್ದು ನಾವೆಲ್ಲರೂ ಕೂಡ. ಹೌದು ಹೌದು. ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಹೇಳಿ ಸರ್. ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರು, ಸೋಲಿಲ್ಲದ ಸರ್ದಾರ, ಹಂಗೆ ಚನ್ನಪಟ್ಟಣದ ಎಲೆಕ್ಷನಲ್ಲೂ ಗೆಲ್ಲಿಸ್ಬಿಟ್ರು. ಹೆಂಗಿದೆ ಸರ್ ಕಾಂಗ್ರೆಸ್ ವಾತಾವರಣ? ಸರ್, ಕಾಂಗ್ರೆಸ್ ವಾತಾವರಣ ಒಂಥರ ಹಬ್ಬದ ರೀತಿ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಜಿಲ್ಲೆಗೆ ಸರ್ ಸುಮಾರು ಒಂದು 70 ವರ್ಷ ಆದಮೇಲೆ ನಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ಆದ್ದರಿಂದ ಒಂದು ಅಭೂತಪೂರ್ವ ಯಶಸ್ಸು ಸಾಧಿಸಿದಂತಹ ಹೆಮ್ಮೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರರಲ್ಲಿ, ಜನಗಳಲ್ಲಿ ಇದೆ ಸರ್. CP ಯೋಗೇಶ್ವರ್ ಅವರು ಮಿನಿಸ್ಟರ್ ಆಗಬೇಕಾ ಸರ್? ಖಂಡಿತವಾಗ್ಲೂ ಅವ್ರ ಹಿರಿತನಕ್ಕೆ ಹಾಗೂ 5 ಬಾರಿ ಸತತವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಹೋರಾಟ ಮಾಡ್ಕೊಬಂದರು, ಅದೇ ರೀತಿ ದೇವೇಗೌಡರು ಅವ್ರ ಮನೆ ವಿರುದ್ಧ ಚುನಾವಣೆ ಮಾಡ್ಕೊಬಂದು ಆ ಚುನಾವಣೆಯಲ್ಲೂ ಕೂಡ ಯಶಸ್ಸು ಗಳಿಸಿ ಅನಿತಾ ಕುಮಾರಸ್ವಾಮಿ ಅವ್ರ ಮೇಲೆ ಗೆದ್ದು, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದು ತನ್ನದೇ ಆದ ಅಧಿಪತ್ಯ ಸ್ಥಾಪಿಸಿರೋ ಯೋಗೇಶ್ವರ್ ಅವರು ಕೂಡ ಖಂಡಿತವಾಗ್ಲೂ ಸಚಿವರಾಗಲೇ ಆಗಬೇಕು ಸರ್. 2028ಕ್ಕೆ ಮತ್ತೆ CM ಯಾರಾಗಬೇಕು, ಯಾರು ಗೆಲ್ತಾರೆ ಸರ್? ಅದು ಒಂದು ಅಲಿಖಿತ ನಿಯಮ. ಈ ನಾವಿಕ ಮುಂದೆ ಅಧಿಕಾರಕ್ಕೆ ತಂದು ಈ ಹಡಗನ ನೊಗಾವತ್ತಿ ಮುಂದೆ ಸಾಗೋದು ಸತ್ಯ 100ಕ್ಕೆ 100. ಡಿ ಕೆ ಶಿವಕುಮಾರ್ ಅವರೇ 2028ಕ್ಕೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಪಕ್ಷನ ಮತ್ತೆ ಅಧಿಕಾರಕ್ಕೆ ತಂದು. ಸರ್, ಚನ್ನಪಟ್ಟಣದಲ್ಲಿ JDS ಕೂಡ ಟಫ್ ಫೈಟ್ ಇದೆ, JDSಗೂ ವೋಟ್ ಬ್ಯಾಂಕ್ ಇದೆ. ಮತ್ತೆ JDS ಗೆಲ್ಲಕ್ಕಾಗಲ್ವಾ ಚನ್ನಪಟ್ಟಣದಲ್ಲಿ? ಸರ್, ಅವ್ರ ಅಸ್ತಿತ್ವ ಇರೋದೇ ಬೆಂಗಳೂರು ಮೈಸೂರು ಹೈವೇಲಿ ಸರ್. ಈಗ ಆಲ್ರೆಡಿ ಸೋತಿದ್ದಾರೆ, ತಿರ್ಗಾ ಗೆಲ್ಲಕ್ಕಾಗಲ್ಲ ಅಂದರೆ ಫೈಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ಸಾಂಪ್ರದಾಯಿಕ ಮತದಾರ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಭದ್ರ ಬುನಾದಿಯ ಮತದಾರಿದ್ದು ಕಾಂಗ್ರೆಸ್ ಪಕ್ಷ ಮುಂದೆ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋತವ್ರೆ. ಯಾಕೆ ಸರ್ ಸೋಲ್ತಾ ಇರೋದವರು? ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ನಿರ್ಣಯದಿಂದ ಸರ್. ನಿಖಿಲ್ ಕುಮಾರಸ್ವಾಮಿಗೆ ಸೋಲ್ಗೆ ಕಾರಣನೇ ದೇವೇಗೌಡರು, ಕುಮಾರಸ್ವಾಮಿ, ಇನ್ಯಾರೂ ಅಲ್ಲ ಸರ್. ಹೌದು. ತಾನು ಗೆಲ್ಲಬೇಕಾದಾಗೆಲ್ಲ ಮಾತ್ರ ಮಂಡ್ಯದಲ್ಲಿ, ಚನ್ನಪಟ್ಟಣದಲ್ಲಿ ತಾನು ಬಂದು ನಿಂತ್ಕೋತಾರೆ. ಮಗ ಗೆಲ್ಲೋ ಟೈಮಲ್ಲಿ ಇವರೇ ಹೋಗಿ ನಿಂತ್ಕೋತಾರಲ್ಲ, ಸೋಲು ಟೈಮಲ್ಲೂ ಬಂದು ನಿಂತ್ಕೋಬೋದಿತ್ತಲ್ವಾ? ದೇವೇಗೌಡರೇ ಕಾರಣ, ಕುಮಾರಸ್ವಾಮಿನೇ ಕಾರಣ ನಿಖಿಲ್ ಸೋಲ್ಗೆ. JDS ತಿರ್ಗಾ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಕ್ಕಾಗಲ್ವಾ ಅಂತ ಹೆಚ್ಚು ಓಟು? ಸರ್, ಅದು ಜನಗಳಿಗೆ ಬಿಟ್ಟಂಥ ಅಭಿಪ್ರಾಯ ಅದು. ಆದರೆ ಇವತ್ತಿನ ಸದ್ಯದ ಸ್ಥಿತಿಲಿ ಆ ಕಡೆ ಈ ಕಡೆ ಕುಂಟು ಬೆಲೆ ಆಡುವಂಥ ಕುಮಾರಸ್ವಾಮಿ ಅವರು ಮುಂದೆ ಅಧಿಕಾರಕ್ಕೆ ಬರೋದು ತುಂಬ ಡೌಟ್ ಇದೆ ಸರ್. ಡಿ ಕೆ ಶಿವಕುಮಾರ್ CM ಆಗ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ರಾಮನಗರ ಜಿಲ್ಲೆಗೆ? ಸರ್, ಇಡೀ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯ ಒಂದು ಹೋಪ್ ಮಾಡ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಬದಲಾವಣೆ ತರ್ತಾರೆ. ಏನು ಇಡೀ ಜಗತ್ತು ಡಿಜಿಟಲೈಸೇಷನ್ ಹೆಂಗಾಯ್ತೋ ಅದೇ ರೀತಿ ಆಡಳಿತದಲ್ಲೂ ಕೂಡ ಒಂದು ಹೊಸ ಪರ್ವ ಸೃಷ್ಟಿಸ್ತಾರೆ ಅಂದ್ಕೊಂಡಿದ್ದಾರೆ. ಆದ್ದರಿಂದ ನಮಗೆ ತುಂಬ ಆಶಾಭಾವನೆ ಇದೆ. ಖಂಡಿತವಾಗ್ಲೂ ಮಹತ್ತರವಾದ ಬದಲಾವಣೆಗಳು ಈ ಸರ್ಕಾರದಲ್ಲಿ ಆಗ್ತವೆ ಸರ್. ಸರ್, ಡಿ ಕೆ ಶಿವಕುಮಾರ್ ಅವರು ಡೋಂಟ್ ಕೇರ್ ಆಟಿಟ್ಯೂಡು, ಯಾರಿಗೂ ಕೇರ್ ಮಾಡಲ್ಲ. ಈಗ CM ಆದಮೇಲೆ ಏನು ಚೇಂಜ್ ಆಗ್ತಾರ ಸರ್? ಅದು ಡೋಂಟ್ ಕೇರ್ ಆಟಿಟ್ಯೂಡ್ ಅಂತಿರಲ್ವಾ? ಆ ವ್ಯಕ್ತಿ ಒಂದೊಂದು ಹೆಜ್ಜೆ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆಯಿತು, ಈಗ ನಮಗೆ ನಿಮಗೇನೆ ಏನಾದರೂ ಒಂದು ಸಾಧಿಸಿದಾಗ ಒಂದು ಅಹಂ ಇರಲ್ವ ತಲೆಯಲ್ಲಿ? ನಾವು ಅವ್ರು ಅದನ್ನೂ ಮಾಡ್ತಾರೆ ಅನ್ನೋದು ಅದನ್ನೂ ತಪ್ಪು ಅನ್ನೋದಾದರೆ ಮನುಷ್ಯ ಯಶಸ್ಸನ್ನು ಎಂತಕ್ಕೆ ಸಾಧಿಸ್ಬೇಕು ಹೇಳಿ? ಅಲ್ಲ ಸರ್, CM ಆಗಬೇಕು ಅಂದರೆ ಭಾಳಷ್ಟು ಸವಾಲು ಇರ್ತವೆ, ಟೆನ್ಷನ್ ಜಾಸ್ತಿ ಇರ್ತವೆ, ತಾಳ್ಮೆಯಿಂದ ಇರಬೇಕಲ್ವ ಸರ್? ಅವರೇ ಹೇಳಿದ್ದಾರೆ ಸರ್, ನಾನು ಚಿಕ್ಕದ್ರಲ್ಲೇ ಬೇರೆ ಒಂದು ವಾತಾವರಣದಲ್ಲಿ ಬೇರೆ ಒಂದು ನನ್ನ ಮೈಂಡ್ ಸೆಟ್ಟೇ ಬೇರೆ ಇತ್ತು, ಹಂತ ಹಂತವಾಗಿ ಬದಲಾವಣೆ ಆಗಿದ್ದೀನಿ ಅಂತ. ಅದೇ ರೀತಿ ಕೂಡ ಆ ಒಂದು ಸ್ಥಾನಕ್ಕೆ ಕೂತಾದ್ಮೇಲೆ ಮನುಷ್ಯನಿಗೆ ಸ್ವಾಭಾವಿಕವಾಗಿ ತಾಳ್ಮೆ, ಶಿಸ್ತು ಪ್ರತಿಯೊಂದು ಕೂಡ ಇನ್ನೂ ಜಾಸ್ತಿ ಆಗೋದೇ ಹೊರತು ಕಮ್ಮಿ ಆಗಲ್ಲ ಸರ್. ಡಿ ಕೆ ಶಿವಕುಮಾರ್ ಅವ್ರು CM ಆಗ್ತಾರೆ ಅಂದರೆ ಕಾಂಗ್ರೆಸ್ ನಾಯಕರೇ ಎಷ್ಟೋ ಜನ ಎದುರುಕೊಂಡ್ರು, ಬೇಡ ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಸರ್? ಅದೆಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿರೋದು. ಯಾರು ಹಂಗೆ ಎದುರ್ಕೊಳ್ಳಂಗಿದ್ರೆ ಡಿ ಕೆ ಶಿವಕುಮಾರ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆ ಆದ ತಕ್ಷಣ ಎಲ್ಲರೂ ಬಂದು ಯಾಕೆ ವಿಷಯ ತಿಳಿಸ್ತಾರೆ? ಅದು ಅವರು ಡಿ ಕೆ ಶಿವಕುಮಾರ್ ಹೆಂಗ್ರೆ ಅಂದರೆ ಮುಖ ಮಾತ್ರ ಉಗ್ರರೂಪಿಯಾಗಿ ಕಾಣಿಸ್ತದೆ, ಮನಸ್ಸು ಮೃದುನೇ ಇವತ್ತಿಗೂ ಕೂಡ. ನಾವು ಹತ್ರದಿಂದ ನೋಡಿದಿಲ್ಲ ಸರ್. ನಮಗೂ ಒಂದು ಅದೇ ಮನಸ್ಥಿತಿ ಇತ್ತು, ಏನಪ್ಪ ಯಾವಾಗಲೂ ಇದಾಗಿರ್ತಾರೆ ಇವರು ಅಂತ. ಬಟ್ ಅವ್ರ ಹತ್ರಕ್ಕೆ ಹೋಗಿ ನೋಡಿದಾಗಲೇ ಗೊತ್ತಾಗಿದೆ ಅವರು ಆ ವ್ಯಕ್ತಿ ಏನು ಅನ್ನೋದು. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಮೇಲೆ ಕೆಲವು ಸಮುದಾಯ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧನೂ ಕೆಲಸ ಮಾಡುವ ಸರ್. ನಾನು ಕೂಡ ಕುರುಬ ಸಮುದಾಯದವನೇನೆ. ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಿದ್ರು ಅಂತ ಹೇಳ್ಬೇಡಿ. ಸಿದ್ದರಾಮಯ್ಯನವರು ಕೂಡ ಹೊಸ ನಾಯಕತ್ವಕ್ಕೆ ನಾಂದಿ ಆಡಲಿಕ್ಕೆ ದಾರಿ ಮಾಡಿಕೊಟ್ರು ಅಂತ ಹೇಳಿ ನೀವು ಆ ಥರ ವ್ಯಾಖ್ಯಾನಿಸಿ ಯಾಕೆ ಇಳಿಸಿದ್ರು ಅಂತ ಹೇಳ್ತೀರಾ? ಸಿದ್ದರಾಮಯ್ಯನವ್ರನ್ನ ಇಳಿಸೋದಾಗಿದ್ರೆ 2ನೇ ಬಾರಿ ಪಟ್ಟಕ್ಕೆ ಏರಿಸ್ತಿದ್ರಾ ಸರ್? ಹೊಸ ನಾಯಕತ್ವಕ್ಕೆ ಸಿದ್ದರಾಮಯ್ಯನವರು ಕೂಡ ದಾರಿ ಮಾಡಿಕೊಟ್ರು. ಅಂದರೆ ಹೊಸ ಅಧ್ಯಾಯ ಶುರುವಾಗಿದೆ ಕರ್ನಾಟಕದಲ್ಲಿ. ಖಂಡಿತವಾಗ್ಲೂ ಈ ರಾಜಕೀಯ ಪರ್ವದಲ್ಲಿ ಇವತ್ತಿಂದ 2026ರಿಂದ ಒಂದು ಹೊಸ ಅಧ್ಯಾಯ, ಹೊಸ ಸಂವತ್ಸರನೇ ಸ್ಟಾರ್ಟ್ ಆಗಿದೆ ಸರ್. BJP JDS 2028ರಲ್ಲಿ ಗೆಲ್ಲಕ್ಕಾಗುತ್ತೆ ಸರ್? 2028ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ?
ಸರ್ 136 ಗೆದ್ದಿದ್ದೀವಿ, ಅದಕ್ಕಿಂತ ಹೆಚ್ಚಿಗೆ ಗೆಲ್ತೀವಿ ಹೊರತು ಕಡಿಮೆ ಗೆಲ್ಲಲ್ಲ ಸರ್. ಹಬ್ಬ ಜಾತ್ರೆ ಎರಡು ಮಾಡ್ತಾ ಇದ್ದೀವಿ, ಎರಡು ಮಾಡ್ತಾ ಇದ್ದೀವಿ. ನಮ್ಮ ಸಾಹೇಬ್ರು 40 ವರ್ಷದಿಂದ ನಾವೆಲ್ಲ ಸಾಹೇಬ್ರಿಗೋಸ್ಕರ ನಾವು ದುಡಿಮೆ ಮಾಡಿ ಕೆಲಸ ಮಾಡಿ ಸಾಹೇಬ್ರು ಹೋರಾಟಕ್ಕೆ ನಾವು ಬೆಂಬಲ ನಿಂತ್ಕೊಂಡು ನಾವೆಲ್ಲ ಹೋರಾಟ ಮಾಡಿ ಸಾಹೇಬ್ರಿಗೆ ಈ ಮಟ್ಟಕ್ಕೆ ಬರ್ತಾರೆ ಅಂತ ನಂಬಲು ಸಾಧ್ಯ ಇರಲಿಲ್ಲ. ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಾವು ಒಬ್ಬ ಬಡವ್ರ ಮಗ ಈ ಮಟ್ಟಕ್ಕೆ ಬರ್ತಾನೆ ಅಂದರೆ ಈ ಸಾಹೇಬ್ರೇ ಕಾರಣ. ಅವರ ಹೋರಾಟ, ಅವ್ರ ಧೈರ್ಯ, ಅವ್ರ ಕೆಚ್ಚದೆ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲರೂ ನೆನೆಸ್ಕೊಂಡು ಅವ್ರ ಥರ ನಾವೆಲ್ಲರೂ ಆಗೋದು, ನಾವೆಲ್ಲ ಕಲಿಬೇಕಂತ ನಾವು ಭಾವಿಸ್ತಾ ಇದ್ದೀವಿ. ಈಗ 2 ವರ್ಷಕ್ಕೆ CM ಆಗ್ತಾವ್ರೆ, 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಅಧಿಕಾರ ಅವರು ಜನಸಾಮಾನ್ಯರಿಗೆ, ಬಡ ವರ್ಗದವರಿಗೆ ಅಧಿಕಾರ ತಂದೆ ತರ್ತಾರೆ. ಮುಂದಿನ 2028ಕ್ಕೂ ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಕನ್ಫ್ಯೂಷನ್ ಏನಿಲ್ಲ. ಇವರು ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾರೆ, ಬಡವರು ಬಗ್ರೂರಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೆಲಸ ಮಾಡಿಕೊಡ್ತಾರೆ. ಅವ್ರ ಹತ್ರ ಹೋದ್ರೆ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಮಾಡಿ ಎಲ್ಲ ಜನಸಾಮಾನ್ಯರಿಗೆ ಒಳ್ಳೆ ಅಧಿಕಾರ ತಂದು ಕೊಡ್ತಾರೆ, ಒಳ್ಳೆ ನಂಬರ್ 1 ಆಗ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ. ಅವ್ರಿಗೆ ಡಿ ಕೆ ಶಿವಕುಮಾರ್ ಆಪ್ತನಾಗಿ ನಾನು ಬಂಟನಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ, BJP JDS ಮತ್ತೆ ಏನು ಮಾಡೋಕ್ಕಾಗಲ್ವಾ ರಾಜ್ಯದಲ್ಲಿ? BJP JDS ಏನು ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಕೆಲಸ ಮಾಡಿ ತೋರಿಸ್ತಾರೆ, ಏನೇನೋ ತೋರಿಸ್ತಾರೆ ಅವ್ರಿಗೆ. ನಾನು ಏನೇನೋದು ಸಾಹೇಬ್ರಿಗೆ ಗೊತ್ತಾಗಿದೆ, ಅರಿವಾಗಿದೆ, ಕಷ್ಟದಿಂದ ಬಂದಿದ್ರು ಅವ್ರು ಏನೇನೋದು ಮುಂದೆ ತೋರಿಸ್ತಾರೆ. ಅವ್ರ ಛಲ, ಧೈರ್ಯ, ಶಕ್ತಿ, ಕಾರ್ಯಕರ್ತರಿಗೆ ಧೈರ್ಯ ಶಕ್ತಿ ಕೊಡ್ತಾರಲ್ಲ, ಹುಮ್ಮಸ್ ಕೊಡ್ತಾರೆ. ಯಾವನ ಕೈಲೂ ಆಗೋದಿಲ್ಲ, ಯಾವನ ಕೈಲಿ ಇಡೀ ದೇಶದಲ್ಲಿ ನಾವೇ ಬರೋದು. ಮುಂದೆ 28 ಚುನಾವಣೆಗೆ ನಾವೇ ಬರೋದು, ಕಾಂಗ್ರೆಸ್ ಅಧಿಕಾರ ನಾವೇ ಬರೋದು. ಅಲ್ಲ ಸರ್, ಕರ್ನಾಟಕ ರಾಜ್ಯದಲ್ಲಿ ಒಂದು ಪಕ್ಷ ಗೆದ್ರೆ ಇನ್ನೊಂದ್ಸಲಿ ಅಧಿಕಾರಕ್ಕೆ ಬಂದಿಲ್ಲ, ಹಿಸ್ಟ್ರಿಲೇ ಇಲ್ಲ. ಈ ಬಾರಿ ನಮಗೆ ಜನ ಕೊಟ್ಟೇ ಕೊಡ್ತಾರೆ, ತೊಂದರೆ ಏನಿಲ್ಲ. ಯಾಕಂದರೆ ಕನ್ನಡದಲ್ಲಿ ಜನ ಗ್ಯಾರಂಟಿ ಕಾರ್ಡು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜನ ನಮ್ಮ ಪರ ಅವ್ರೆ, ಕಾಂಗ್ರೆಸ್ಗೆ ಪರ ಅವ್ರೆ. ಡಿ ಕೆ ಶಿವಕುಮಾರ್ ಅವರು ಮಾಡಿಸ್ಕೊಳ್ತಾರೆ, ತೊಂದರೆ ಏನಿಲ್ಲ. ಹ್ಯಾಪಿಯಾಗಿ ಮಾಡ್ಕೋತಾರೆ, ಕೆಲಸ ಹ್ಯಾಪಿಯಾಗಿ ಮಾಡ್ಕೋತಾರೆ, ಭಾಳ ಚೆನ್ನಾಗೈತೆ. ನೆಕ್ಸ್ಟ್ ಅಧಿಕಾರ ನಾವೇ ಬರೋದು, 28ಕ್ಕೆ ನಾವೇ ಬರೋದು. ಇದು ನಾವು ನಮ್ಮ ತಾಲೂಕಿನ ಮಣ್ಣಿನ ಮಗ ಇವತ್ತೇನು ಮುಖ್ಯಮಂತ್ರಿ ಆಗಿ ಪ್ರಮಾಣವಚನ ಸ್ವೀಕರಿಸೋರೆ. ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಬ್ಬದ ಸಡಗರ ಮನೆ ಮಾಡಿದೆ. ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಒಂದಾಗಿದೆ, ಒಂದು ಒಳ್ಳೆ ಆಳ್ವಿಕೆಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇವತ್ತು ಪ್ರಮಾಣವಚನ ಸ್ವೀಕರಿಸ್ತಾರೆ. ಸರ್, ಕನಕಪುರದಿಂದ ಓದೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದು ಹುಡುಗ ಈಗ CM ಆಗ್ತಾ ಇದ್ದಾರೆ. ಏನು ಸರ್ ಅದು ಸಾಧನೆ ಅಂದರೆ ಅವರು ಬಂದಂಥ ಹಾದಿ, ಅವ್ರಿಗಂತ ಸಿಕ್ಕಂಥ ಸವಾಲುಗಳು. ಅದೇ ಇವತ್ತೇನು ಕನಕಪುರ ಮನೆಗೂ ಹಬ್ಬದ ವಾತಾವರಣ. ಯಾವ ಊರಿಗಾದ್ರೂ ಹೋದ್ರೂ ಇವತ್ತು ಒಂದು ನೆಮ್ಮದಿಯ ವಾತಾವರಣ ಇವತ್ತು. ಅದರಿಂದ ಇವತ್ತು ಒಂದು ಒಳ್ಳೆಯ ಒಂದು ಶುಭ ಸೂಚನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸ್ತವ್ರೆ. ಅದರಿಂದ ಎಲ್ಲರಿಗೂ ಖುಷಿ, ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು. ಸರ್, ಚುನಾವಣೆ ಬಂದರೆ ರಾಜ್ಯದಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಕಾಂಗ್ರೆಸ್ BJP JDS ಟಫ್ ಫೈಟ್ ಇರ್ತದೆ. ಆದರೆ ಕನಕಪುರದಲ್ಲಿ ಏನು ಸರ್, ಕಾಂಗ್ರೆಸ್ ಮಾತ್ರ ಗೆಲ್ಲೋದು? ಅಂದರೆ ಅವ್ರು ಕೊಟ್ಟಂಥ ಭರವಸೆನ ಈಡೇರಿಸ್ತಾ ಹೋದಾಗ ಅಲ್ಲಿ ಒಂದು ಸ್ಪರ್ಧೆ ಕಮ್ಮಿ ಆಗ್ತಾ ಹೋಯ್ತದೆ. ಯಾರು ಕೆಲಸನ ಹೆಚ್ಚು ಮಾಡ್ತಾರೆ, ಸಾಹೇಬರು ಆವಾಗ ಒಂದು ಮಾತು ಹೇಳ್ತಾರೆ, ಕಣ್ಣಿನಿಂದ ನೋಡೋದು ಸತ್ಯ, ಕಿವಿಯಿಂದ ಕೇಳೋದು ಸುಳ್ಳು ಅಂತ. ಆ ಮಾತಿಗೆ ಪ್ರತಿಫಲನೇ ಇವತ್ತು CM ಆಗಿರೋದು. ಸವಾಲು ಯಾವತ್ತು ಅವರು ಜೈಲಿಗೆ ಹೋದಾಗ ಇಡೀ ತಾಲೂಕಿಗೆ ಪೂರ್ತಿ ಒಂದು ಕರಾಳ ಆಚರಣೆ ಆಗ್ಬಿಟ್ಟಿತ್ತು, ಶೋಕದ ಆಚರಣೆ ಆಗ್ಬಿಟ್ಟಿತ್ತು. ಎಷ್ಟು ದೇವ್ರಿಗೆ ಆರ್ಕೆ ಹೊತ್ತು ಆರ್ಕೆ ಪ್ರತಿಫಲನೇ ಇವತ್ತು CM ಗಾದಿ. ಇವತ್ತು ಕೆಂಕೆರಮ್ಮ ಕಬ್ಬಳಮ್ಮನ ಆಶೀರ್ವಾದ, ಅಜ್ಜಯ್ಯನ ಆಶೀರ್ವಾದ ಇವತ್ತು CM ಆಗಿದೆ. ಸರ್, ಎಷ್ಟೇ ಕಷ್ಟ ಬಂದರೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿಲ್ಲ ಸರ್. ಅದಕ್ಕೆ ಶಿಸ್ತಿಗೆ ಇವತ್ತು ಸಿಕ್ಕ ಪ್ರತಿಫಲ. ಯಾವತ್ತು ಪಕ್ಷ ನಿಷ್ಠೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಪ್ರತಿಫಲ ಇವತ್ತು. ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಭಾಳ ಇವತ್ತು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅಷ್ಟು ಇದಾಗಿ ಒಂದು ಇದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಿಟ್ಟು, ಕೋಪ ಜಾಸ್ತಿ ಅವ್ರಿಗೆ ಅಂತ ಹೇಳ್ತಾರೆ, ಅದು ನಿಜನಾ ಸರ್? ಅಂದರೆ ಸಿಟ್ಟು ಇರೋದಲ್ಲ, ಅವ್ರ ಒಳಮನಸ್ಸು ಅಷ್ಟು ಹಂಗಿರ್ತದೆ. ಅವ್ರ ಹತ್ರದಿಂದ ನೋಡಿರೋರು ಮಾತ್ರ ಗೊತ್ತಾಯ್ತದೆ ಅವ್ರು ಏನು ಎತ್ತ ಅನ್ನೋದು. ಇದೆ ಇವತ್ತು ಒಂದು ಎಂಥ ಆಳ್ವಿಕೆ ಕೊಡ್ತಾರೆ 2 ವರ್ಷ ಅಂದರೆ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಅದನ್ನು ಮಾತ್ರ ನಿರೀಕ್ಷೆ ಮಾಡ್ಬೋದು. ಇವರು ಜನ ಅನ್ಕೋಬೋದು ಏನೋ ಇವರು ಹಾಗೆ ಹೀಗೆ ಅಂತ. ಈ 2 ವರ್ಷ ಅವಧಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನೋಡಿ. ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಸರ್? ಅದೇ ಪ್ರತಿಸ್ಪರ್ಧಿ ಯಾರು ಇರಲಿಕ್ಕಾಗಲ್ಲ ಸರ್, ಅವ್ರು ಇರುವವರೆಗೂ. ಕನಕಪುರದಲ್ಲ, ರಾಜ್ಯದಲ್ಲಿ ಕೇಳ್ತಾರೆ ಮತ್ತೆ ಕಾಂಗ್ರೆಸ್ ಬರುತ್ತೆ. ಈಗ ನೋಡಿ, ಹೋಸರಿಗಿಂತ ಒಂದು 10-15 ಸೀಟ್ ಜಾಸ್ತಿ ಬರುತ್ತೆ ಹೊರತು ಕಮ್ಮಿ ಆಗಲ್ಲ. ಇಲ್ಲಿಂದ ನಾಯಕತ್ವದ ಒಂದು ಉರುಪುರ ನೋಡಿ ನೀವು ಹೇಗೆ ಅಂತ. ಹೊಸ ರಾಜಕೀಯ ಅಲೆ ಹೆಂಗೆ ಅಂತ. ಇನ್ನೂ 5 ವರ್ಷನೂ ಅವರೇ CM.